ಕರ್ನಾಟಕದ ಭೂಗೋಳ ಈ ಒಂದು ವಿಷಯದ ಮೇಲೆ ಬಹು ಆಯ್ಕೆ ಪ್ರಶ್ನೋತ್ತರಗಳ 2ನೇ ಕ್ಲಾಸ್ ಇದಾಗಿದ್ದು, ಮೊದಲ ಪ್ರಶ್ನೆ 1, ಕರ್ನಾಟಕ ಎಂಬ ಹೆಸರನ್ನು ಮೊದಲು ಸೂಚಿಸಿದವರು ಯಾರು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಆಲೂರು ವೆಂಕಟರಾಯರು, ಚದುರಂಗ, ಚಿದಾನಂದಮೂರ್ತಿ ಮತ್ತು ಶ್ರೀ ವಿಜಯ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ಬಿ, ಚದುರಂಗ. ಅಂದರೆ ಚದುರಂಗ ಅವರ ಅಭಿಪ್ರಾಯದಂತೆ ಆಲೂರು ವೆಂಕಟರಾಯರು ಬರೆದಂಥ ಕರ್ನಾಟಕ ಗತವೈಭವ ಈ ಒಂದು ಪುಸ್ತಕದ ಆಧಾರದಲ್ಲಿ ಈ ಒಂದು ಕರ್ನಾಟಕ ಎಂಬ ಪದವನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಯಿತು. ಸಾಹಿತಿಗಳಾದಂಥ ಚದುರಂಗ ಅವರು ಸೂಚಿಸಿದಂಥ ಕರ್ನಾಟಕ ಎನ್ನುವ ಹೆಸರನ್ನು ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸವರು ಒಪ್ಪಿಕೊಂಡು ಸಂವಿಧಾನಬದ್ಧವಾಗಿಯೇ ಈ ಒಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರು ನಾಮಕರಣ ಮಾಡಲಾಯಿತು. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಚಿದಾನಂದಮೂರ್ತಿ ಇವರು ಕಲ್ಯಾಣ ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದಂಥ ಕವಿಯಾಗಿದ್ದಾರೆ. ಇನ್ನು ಆಯ್ಕೆ ಡಿಯಲ್ಲಿರುವ ಶ್ರೀ ವಿಜಯ ಇವನು ನೃಪತುಂಗನ ಆಸ್ಥಾನದ ಕವಿಯಾಗಿದ್ದು, ಈ ಒಂದು ಶ್ರೀ ವಿಜಯನ ಅಲಂಕಾರ ಗ್ರಂಥವಾದಂಥ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತೆಂದು ಉಲ್ಲೇಖಿಸಲಾಗಿದೆ. ಪ್ರಶ್ನೆ 2, ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳು ಇವೆ? ಇಲ್ಲಿ ಆಯ್ಕೆಯಲ್ಲಿ 9, 10, 11 ಮತ್ತು 12 ಎಂದು ಕೊಡಲಾಗಿದೆ. ಸರಿಯಾದ ಆಯ್ಕೆ ಎಂದರೆ ಸಿ, 11. ಅಂದರೆ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 11 ಮಹಾನಗರ ಪಾಲಿಕೆಗಳು ಇರುವುದು ಕಂಡುಬರುತ್ತದೆ. ಈ ಒಂದು ಮಹಾನಗರ ಪಾಲಿಕೆಗಳು 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತವೆ. ಅಂತ ಕರ್ನಾಟಕದ 11 ಮಹಾನಗರ ಪಾಲಿಕೆಗಳು ಯಾವುವು ಅಂತ ನಾವು ನೋಡಿದಾಗ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, 2 ಹುಬ್ಬಳ್ಳಿ ಧಾರವಾಡ, 3 ಮೈಸೂರು, 4 ಮಂಗಳೂರು, 5 ಬೆಳಗಾವಿ, 6 ಕಲಬುರಗಿ, 7 ಬಳ್ಳಾರಿ, 8 ದಾವಣಗೆರೆ, 9 ತುಮಕೂರು, 10 ಶಿವಮೊಗ್ಗ ಮತ್ತು ಕೊನೆಯದಾಗಿ 11 ವಿಜಯಪುರ. ಇವು 11 ನಮ್ಮ ಕರ್ನಾಟಕದ ಮಹಾನಗರ ಪಾಲಿಕೆಗಳಾಗಿವೆ. ಪ್ರಶ್ನೆ 3, ಕಂದಾಯವನ್ನಾಧರಿಸಿ ಕರ್ನಾಟಕದ ಆಡಳಿತ ವಿಭಾಗಗಳು ಎಷ್ಟು? ಇಲ್ಲಿ ಆಯ್ಕೆಯಲ್ಲಿ 3, 4, 5, 6 ಅಂತ ಕೊಡಲಾಗಿದೆ. ಸರಿಯಾದ ಆಯ್ಕೆ ಎಂದರೆ ಬಿ, 4. ಅಂದರೆ ಈ ಒಂದು ಕಂದಾಯವನ್ನು ಆಧರಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಆಡಳಿತ ವಿಭಾಗಗಳಿವೆ. ಅಂದರೆ 1 ಬೆಂಗಳೂರು, 2 ಮೈಸೂರು, 3 ಬೆಳಗಾವಿ ಮತ್ತು 4 ಕಲಬುರಗಿಯಾಗಿದೆ. ಈ ಒಂದು ಆಡಳಿತ ವಿಭಾಗಗಳು ಹೊಂದಿರುತ್ತಿರುವಂಥ ಜಿಲ್ಲೆಗಳು ಯಾವುವು ಅಂತ ನೋಡಿದಾಗ, ಬೆಂಗಳೂರು ಆಡಳಿತ ವಿಭಾಗವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳನ್ನು ಒಳಗೊಂಡಿದ್ದರೆ, ಮೈಸೂರು ಆಡಳಿತ ವಿಭಾಗವು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಒಳಗೊಂಡಿದೆ. ಇನ್ನು ಬೆಳಗಾವಿ, ಇದನ್ನು ಕಿತ್ತೂರು ಕರ್ನಾಟಕ ಎಂದು ಹೇಳಲಾಗುತ್ತದೆ. ಈ ಒಂದು ಬೆಳಗಾವಿ ಆಡಳಿತ ವಿಭಾಗವು ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟೆ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ. 4ನೇ ಆಡಳಿತ ವಿಭಾಗವಾದಂಥ ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕ, ಇದು ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಒಳಗೊಂಡಿದೆ. ಪ್ರಶ್ನೆ 4, ಕರ್ನಾಟಕದ ಜನಸಾಂದ್ರತೆ ಎಷ್ಟು? ಇಲ್ಲಿ ಆಯ್ಕೆಯಲ್ಲಿ ಎ 319, ಬಿ 4381, ಸಿ 476 ಮತ್ತು ಡಿ 135 ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಎ 319. ಅಂದರೆ ನಮ್ಮ ಕರ್ನಾಟಕದ ಜನಸಾಂದ್ರತೆ 319 ಆಗಿದೆ. ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ವಾಸಿಸುವ ಜನರ ಸಂಖ್ಯೆಯೇ ಜನಸಾಂದ್ರತೆಯಾಗಿದೆ. ಅಂದಮೇಲೆ
ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 319 ಜನರು ವಾಸಿಸುತ್ತಿರುವುದು ಕಂಡುಬರುತ್ತದೆ. ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ 4381 ಇದು ಬೆಂಗಳೂರು ನಗರ ಜಿಲ್ಲೆಯ ಜನಸಾಂದ್ರತೆಯಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾಗಿದೆ. ಇನ್ನು ಆಯ್ಕೆ ಸಿ ಯಲ್ಲಿರುತ್ತಿರುವಂಥ 476 ಇದು ಮೈಸೂರು ಜಿಲ್ಲೆಯ ಜನಸಾಂದ್ರತೆಯಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುತ್ತಿರುವಂಥ ಎರಡನೆಯ ಜಿಲ್ಲೆಯಾಗಿದ್ದರೆ, ಇನ್ನು ಕೊನೆಯ ಆಯ್ಕೆಯಾದಂಥ ಡಿ 135 ಇದು ಕೊಡಗು ಜಿಲ್ಲೆಯ ಜನಸಾಂದ್ರತೆಯಾಗಿದ್ದು ಕರ್ನಾಟಕ ರಾಜ್ಯದಲ್ಲೇ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾಗಿದೆ. ಇನ್ನು ಪ್ರಶ್ನೆ 5, 2011ರ ಜನಗಣತಿಯ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಾಂದ್ರತೆ ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯ ಸರಾಸರಿಗೆ ಸಮ, ಬಿ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಅಧಿಕ, ಸಿ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಕಡಿಮೆ ಮತ್ತು ಡಿ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಯೊಂದಿಗೆ ತುಲನೆ ಮಾಡಲು ಆಗುವುದಿಲ್ಲ ಅಂತ ಈ ತೆರನಾಗಿ 4 ಆಯ್ಕೆಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಸಿ ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಕಡಿಮೆ. ಅಂದರೆ ಭಾರತದ ಜನಸಾಂದ್ರತೆ 382 ಇದ್ದರೆ ಕರ್ನಾಟಕದ ಜನಸಾಂದ್ರತೆ 319 ಇದೆ. ಅಂದರೆ ಭಾರತದಲ್ಲಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 382 ಜನರು ವಾಸ ಮಾಡುತ್ತಿದ್ದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 319 ಜನರು ವಾಸಿಸುವುದು ಕಂಡುಬರುತ್ತದೆ. ಅಂದ ಮೇಲೆ ಈ ಒಂದು 2011ರ ಜನಗಣತಿಯ ಮೇರೆಗೆ ನಮ್ಮ ಕರ್ನಾಟಕ ರಾಜ್ಯದ ಸರಾಸರಿ ಜನಸಾಂದ್ರತೆಯು ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಕಡಿಮೆ ಇದೆ ಎಂದು ನಾವು ಇಲ್ಲಿ ಹೇಳಬಹುದು. ಪ್ರಶ್ನೆ 6, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಹೊಂದಿದೆ ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಕೊಪ್ಪಳ, ಮಂಡ್ಯ, ಚಾಮರಾಜನಗರ ಮತ್ತು ಕೊಡಗು ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಅಂದರೆ ಕೊಡಗು ಆಗಿದೆ. ಅಂದರೆ ಈ ಒಂದು 2011ರ ಜನಗಣತಿಯ ಪ್ರಕಾರ ಈ ಒಂದು ಕೊಡಗು ಜಿಲ್ಲೆಯು ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 38.6 ಅಂದರೆ ಸುಮಾರು 2.35 ಕೋಟಿ ಜನರು ನಗರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದರೆ ಉಳಿದ 61.4% ಜನರು ಅಂದರೆ 3.75 ಕೋಟಿ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವುದು ಕಂಡುಬರುತ್ತದೆ. ಪ್ರಶ್ನೆ 7, ಕರ್ನಾಟಕದ ಲಿಂಗಾನುಪಾತ ಎಷ್ಟು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 1093, ಬಿ 1019, ಸಿ 908 ಮತ್ತು ಡಿ 973 ಅಂತ ಇದೆ. ಇಲ್ಲಿ ಲಿಂಗಾನುಪಾತ ಅಂದರೆ ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರು ಇದ್ದಾರೆ ಎಂದು ಹೇಳುವುದೇ ಲಿಂಗಾನುಪಾತವಾಗಿದೆ. ಅಂದ ಮೇಲೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಲಿಂಗಾನುಪಾತ ಎಷ್ಟು ಅಂತ ನಾವು ನೋಡಿದಾಗ ಸರಿಯಾದ ಉತ್ತರ ಡಿ ಆಗಿದ್ದು ಅದು 973 ಆಗಿದೆ. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ 1000 ಪುರುಷರಿಗೆ 973 ಮಹಿಳೆಯರು ಇರುವುದು ಕಂಡುಬರುತ್ತದೆ. ಇನ್ನು ಆಯ್ಕೆ ಎಲ್ಲಿರುತ್ತಿರುವಂಥ 1093 ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾಗಿದೆ. ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ 1019 ಇದು ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುತ್ತಿರುವಂಥ ಕೊಡಗು ಜಿಲ್ಲೆಯದ್ದಾಗಿದ್ದರೆ, ಇನ್ನು ಆಯ್ಕೆ ಸಿ ಯಲ್ಲಿರುತ್ತಿರುವಂಥ 908 ಬೆಂಗಳೂರು ನಗರ ಜಿಲ್ಲೆಯದ್ದಾಗಿ ಅಂದರೆ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾಗಿದೆ. ಪ್ರಶ್ನೆ 8, ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ 75.36, ಬಿ
88.62, ಸಿ ,88.48 ಮತ್ತು ಡಿ ,51.83 ಅಂತ ಇದೆ. ಸರಿಯಾದ ಉತ್ತರ ಎ ,75.36 ಆಗಿದೆ. ಅಂದರೆ ಈ ಒಂದು ಕರ್ನಾಟಕದ ಸಾಕ್ಷರತೆಯ ಪ್ರಮಾಣವು ಪ್ರತಿಶತ 75.36ರಷ್ಟು ಇರುವುದು ಕಂಡುಬರುತ್ತದೆ. ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ 88.62 ಈ ಒಂದು ಶೇಕಡಾ ಪ್ರಮಾಣವು ದಕ್ಷಿಣ ಕನ್ನಡ ಜಿಲ್ಲೆಯದ್ದಾಗಿದ್ದು ಇದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯ ಸಾಕ್ಷರತಾ ಪ್ರಮಾಣವಾಗಿದೆ. ಇನ್ನು ಆಯ್ಕೆ ಸಿ ಯಲ್ಲಿರುತ್ತಿರುವಂಥ ಶೇಕಡಾ 88.48 ಇದು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುತ್ತಿರುವಂಥ ಜಿಲ್ಲೆಯಾದಂಥ ಬೆಂಗಳೂರು ನಗರ ಜಿಲ್ಲೆಯ ಸಾಕ್ಷರತೆಯ ಪ್ರಮಾಣವಾಗಿದೆ. ಇನ್ನು ಆಯ್ಕೆ ಡಿ ಯಲ್ಲಿರುತ್ತಿರುವಂಥ 51.83 ಇದು ಕರ್ನಾಟಕದಲ್ಲೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುತ್ತಿರುವಂಥ ಯಾದಗಿರಿ ಜಿಲ್ಲೆಯ ಪ್ರತಿಶತವಾಗಿದೆ. ಪ್ರಶ್ನೆ 9. ಬೆಂಗಳೂರು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿವೆ? ಆಯ್ಕೆ ಎ 15 ಡಿಗ್ರಿ, ಬಿ 13 ಡಿಗ್ರಿ, ಸಿ 14 ಡಿಗ್ರಿ ಮತ್ತು ಡಿ 12 ಡಿಗ್ರಿ ಅಂತ ಆಯ್ಕೆಯನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ 13 ಡಿಗ್ರಿ. ಅಂದರೆ 13 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಈ ಒಂದು ಬೆಂಗಳೂರು ಮತ್ತು ಮಂಗಳೂರು ನಗರಗಳು ಸಮೀಪದಲ್ಲಿ ಇರುವುದು ಕಂಡುಬರುತ್ತದೆ. ಇನ್ನು ಆಯ್ಕೆ ಎ ಯಲ್ಲಿರುತ್ತಿರುವಂಥ 15 ಡಿಗ್ರಿ ಉತ್ತರ ಅಕ್ಷಾಂಶ ಈ ಒಂದು ಅಕ್ಷಾಂಶಕ್ಕೆ ಹತ್ತಿರವಾಗಿ ಬಳ್ಳಾರಿ ಮತ್ತು ಕಾರವಾರ ನಗರಗಳು ಕಂಡುಬಂದರೆ ಆಯ್ಕೆ ಸಿ ಯಲ್ಲಿರುತ್ತಿರುವಂಥ 14 ಡಿಗ್ರಿ ಉತ್ತರ ಅಕ್ಷಾಂಶ ಈ ಒಂದು ಅಕ್ಷಾಂಶದ ಸಮೀಪದಲ್ಲಿ ಶಿವಮೊಗ್ಗವಿದೆ. ಇನ್ನು ಕೊನೆಯದಾಗಿ ಆಯ್ಕೆ ಡಿ ಯಲ್ಲಿರುತ್ತಿರುವಂಥ 12 ಡಿಗ್ರಿ ಅಕ್ಷಾಂಶದ ಹತ್ತಿರ ಚಾಮರಾಜನಗರ ಇರುವುದು ಕಂಡುಬರುತ್ತದೆ. ಇನ್ನು ಪ್ರಶ್ನೆ 10. ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಜಿಲ್ಲೆಗಳ ಆರೋಹಣ ಕ್ರಮವೇನು? ಎ ವಿಜಯಪುರ, ಬಿ ತುಮಕೂರು, ಸಿ ಕಲಬುರಗಿ ಮತ್ತು ಡಿ ಬೆಳಗಾವಿ ಅಂತ ಪ್ರಶ್ನೆ ಇದೆ. ಅಂದರೆ ವಿಸ್ತೀರ್ಣದ ಆಧಾರದ ಮೇಲಿಂದ ಈ 4 ಜಿಲ್ಲೆಗಳು ಆರೋಹಣ ಕ್ರಮ ಅಂದರೆ ಅಸೆಂಡಿಂಗ್ ಆರ್ಡರ್ನಲ್ಲಿ ಯಾವ ತೆರನಾಗಿದೆ ಎಂಬುದನ್ನು ಇಲ್ಲಿ ಹೇಳಬೇಕು. ಇಲ್ಲಿ ಆಯ್ಕೆಯನ್ನು ನೋಡಿದಾಗ ಆಯ್ಕೆ ಎ ಯಲ್ಲಿ ಎ ಬಿ ಸಿ ಡಿ, ಬಿ ಎ ಬಿ ಡಿ ಸಿ, ಸಿ ಯಲ್ಲಿ ಡಿ ಸಿ ಬಿ ಎ ಮತ್ತು ಡಿ ಆಯ್ಕೆಯಲ್ಲಿ ಡಿ ಎ ಸಿ ಬಿ ಅಂತ ಇದೆ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ನಾವು ನೋಡಿದಾಗ ಸರಿಯಾದ ಆಯ್ಕೆ ಎ ಆಗಿದೆ. ಅಂದರೆ ಎ ಯಲ್ಲಿರುತ್ತಿರುವಂಥ ವಿಜಯಪುರ, ಬಿ ಯಲ್ಲಿರುತ್ತಿರುವಂಥ ತುಮಕೂರು ಮತ್ತು ಸಿ ಯಲ್ಲಿರುತ್ತಿರುವಂಥ ಕಲಬುರಗಿ ಮತ್ತು ಡಿ ಯಲ್ಲಿರುತ್ತಿರುವಂಥ ಬೆಳಗಾವಿ ಈ 4 ಜಿಲ್ಲೆಗಳು ಆರೋಹಣ ಕ್ರಮದಲ್ಲಿ ಇವೆ ಎಂದು ನಾವು ಇಲ್ಲಿ ಹೇಳಬಹುದು. ಆರೋಹಣ ಕ್ರಮವೆಂದರೆ ಮೊದಲಿಗೆ ಕಡಿಮೆ ವಿಸ್ತೀರ್ಣದ ಜಿಲ್ಲೆಯಾದಂಥ ಅಂದರೆ ಎ ವಿಜಯಪುರ ಇದು 10,498 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದರೆ, ಇನ್ನು ಬಿ ಅಂದರೆ ಇದಕ್ಕಿಂತ ಹೆಚ್ಚು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರುತ್ತಿರುವಂಥ ತುಮಕೂರು ಇದು 10,597 ಚದರ ಕಿಲೋಮೀಟರ್ ಮತ್ತು ಇದಕ್ಕಿಂತ ಹೆಚ್ಚು ಅಂತ ನೋಡಿದಾಗ ಕಲಬುರಗಿ ಇದು 10,954 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದಕ್ಕಿಂತ ಹೆಚ್ಚು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರುತ್ತಿರುವಂಥ ಜಿಲ್ಲೆ ಡಿ ಬೆಳಗಾವಿಯಾಗಿದ್ದು ಇದು 13,433 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಪ್ರಶ್ನೆ 11. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು ಅಂತ ಇದೆ. ಆಯ್ಕೆ ಎ ಕೃಷ್ಣ, ಬಿ ಗೋದಾವರಿ, ಸಿ ಕಾಳಿ ಮತ್ತು ಡಿ ಕಾವೇರಿ ಅಂತ ಇದೆ. ಸರಿಯಾದ ಉತ್ತರ ಡಿ ಕಾವೇರಿ. ಈ ಒಂದು ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿಯುತ್ತಿದ್ದು ರಾಜ್ಯದ ಅತಿ ದೊಡ್ಡದಾದಂಥ ನದಿಯಾಗಿದೆ. ಈ ಒಂದು ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುತ್ತಿರುವಂಥ ಬ್ರಹ್ಮಗಿರಿ ಶ್ರೇಣಿಯ
ತಲಕಾವೇರಿ ಎಂಬಲ್ಲಿ ಸಮುದ್ರ ಮಟ್ಟದಿಂದ 1341 ಮೀಟರ್ ಎತ್ತರದ ಪ್ರದೇಶದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುವುದಕ್ಕಿಂತ ಮೊದಲು ಸುಮಾರು 800 ಕಿಲೋಮೀಟರ್ ದೂರ ಹರಿಯುತ್ತದೆ. ಇದು ದಕ್ಷಿಣ ಭಾರತದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಯ ನಂತರ 3ನೇ ಅತಿ ದೊಡ್ಡ ನದಿಯಾಗಿದ್ದು ಭಾರತದಲ್ಲಿ 9ನೇ ಅತಿ ಉದ್ದವಾದಂಥ ನದಿಯಾಗಿದೆ. ಈ ಒಂದು ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಗಂಗಾ ನದಿ ಅಥವಾ ದಕ್ಷಿಣ ಭಾರತ ಕಿ ಗಂಗಾ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಕಾವೇರಿ ಹರಿಯುವ ಮಾದರಿಯಲ್ಲಿ ಮತ್ತು ಉಪನದಿಗಳ ಸಂಖ್ಯೆಯಲ್ಲಿ ಈ ಒಂದು ಗಂಗಾ ನದಿಯನ್ನು ಹೋಲುತ್ತದೆ. ಈ ನದಿಯು ಹೆಚ್ಚಿನ ಸಂಖ್ಯೆಯ ಉಪನದಿಗಳನ್ನು ಹೊಂದಿದ್ದು ದಕ್ಷಿಣ ಭಾರತದ ಉದ್ಯಾನ ಎಂಬ ಬೃಹತ್ ನದಿ ಮುಖಜ ಭೂಮಿಯನ್ನು ಅಂದರೆ ಡೆಲ್ಟಾವನ್ನು ರೂಪಿಸಿದೆ. ಅಲ್ಲದೆ ಭಾರತದ ಪವಿತ್ರ ನದಿಗಳಲ್ಲಿ ಈ ಒಂದು ಕಾವೇರಿ ನದಿಯು ಒಂದಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ಕೃಷ್ಣ. ಈ ಒಂದು ಕೃಷ್ಣಾ ನದಿಯು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಒಂದು ಪ್ರಮುಖ ನದಿಯಾಗಿದ್ದು ಇದು ಗಂಗಾ ಮತ್ತು ಗೋದಾವರಿಯ ನಂತರ ಭಾರತದ 3ನೇ ಅತಿ ಉದ್ದವಾದಂಥ ನದಿಯಾಗಿದೆ. ಗಂಗಾ, ಸಿಂಧೂ ಮತ್ತು ಗೋದಾವರಿಯ ನಂತರ ಭಾರತದಲ್ಲಿ ನೀರಿನ ಒಳಹರಿವು ಮತ್ತು ನದಿ ಜಲಾನಯನ ಪ್ರದೇಶದ 4ನೇ ಅತಿ ದೊಡ್ಡದಾದಂಥ ಜಲಾನಯನ ಪ್ರದೇಶವನ್ನು ಈ ಒಂದು ಕೃಷ್ಣಾ ನದಿಯು ಹೊಂದಿದೆ. ಕೃಷ್ಣವೇಣಿ ಎಂದು ಕರೆಯಲ್ಪಡುವಂಥ ಈ ಒಂದು ಕೃಷ್ಣಾ ನದಿಯು 1400 ಕಿಲೋಮೀಟರ್ ಉದ್ದವಾಗಿದ್ದು ಇದು ಭಾರತದ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ನೀರಿನ ಪ್ರಮುಖ ಮೂಲವಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಗೋದಾವರಿ. ಈ ಒಂದು ನದಿಯು ಗಂಗಾ ನದಿಯ ನಂತರ ಭಾರತದ 2ನೇ ಅತಿ ಉದ್ದದ ನದಿಯಾಗಿದ್ದು ಭಾರತದ 3ನೇ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಇದು ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 10% ಭಾಗವನ್ನು ಒಳಗೊಂಡಿದ್ದು ಈ ಒಂದು ನದಿಯ ಮೂಲವು ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕೇಶ್ವರದಲ್ಲಿದೆ. ಇದು ಪೂರ್ವಕ್ಕೆ 1465 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಒಂದು ಗೋದಾವರಿ ನದಿಯು ಪರ್ಯಾಯ ದ್ವೀಪದ ಭಾರತದಲ್ಲಿ ಅತಿ ದೊಡ್ಡದಾದಂಥ ನದಿಯಾಗಿದ್ದು ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಗಂಗೆಯ ನಂತರ 2ನೆಯ ಅತಿ ಉದ್ದವಾದಂಥ ನದಿಯಾಗಿದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಕಾಳಿ ನದಿ. ಈ ಒಂದು ಕಾಳಿ ನದಿಯು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹರಿಯುವಂಥ ನದಿಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನ ಡಿಗ್ಗಿ ಘಾಟ್ನಲ್ಲಿ ಹುಟ್ಟುತ್ತದೆ. ವಿದ್ಯುತ್ ಉತ್ಪಾದನೆಗಾಗಿ ಈ ಒಂದು ನದಿಗೆ ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದ್ದು ಕಾಳಿ ನದಿಗೆ ಕಟ್ಟಲಾಗಿರುತ್ತಿರುವಂಥ ಪ್ರಮುಖ ಅಣೆಕಟ್ಟುಗಳಲ್ಲಿ ಗಣೇಶ್ ಗುಡಿಯಲ್ಲಿರುತ್ತಿರುವಂಥ ಸೂಪಾ ಅಣೆಕಟ್ಟು ಒಂದಾಗಿದೆ. ಈ ಒಂದು ಕಾಳಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವ ಮೊದಲು 184 ಕಿಲೋಮೀಟರ್ ದೂರ ಹರಿಯುತ್ತದೆ ಎಂದು ನಾವು ಹೇಳಬಹುದು. ನಕ್ಷೆಯಲ್ಲಿ ಕಾವೇರಿ ನದಿಯನ್ನು ನಾವು ನೋಡುವುದರ ಜೊತೆಗೆ ಈ ಒಂದು ಚಾರ್ಟ್ನಲ್ಲಿ ನಮ್ಮ ಭಾರತದಲ್ಲಿ ಟಾಪ್ 10 ರಿವರ್ಸ್ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಹರಿಯುತ್ತಿರುವಂಥ 10 ನದಿಗಳ ಬಗ್ಗೆ ನಾವು ವಿವರವನ್ನು ನೋಡಬಹುದು. ಪ್ರಶ್ನೆ 12. ಕರ್ನಾಟಕದ ಹಣ್ಣುಗಳ ರಾಜ ಯಾವುದು? ಆಯ್ಕೆ ಎ ಸೇಬು, ಬಿ ಮಾವಿನ ಹಣ್ಣು, ಸಿ ಬಾದಾಮಿ ಅಥವಾ ಬದಾಮ್, ಡಿ ಭಾರತೀಯ ಹಲಸು ಅಥವಾ ಬೇರ್ ಅಂತ ಆಯ್ಕೆಯನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಬಿ ಮಾವಿನ ಹಣ್ಣು, ಮ್ಯಾಂಗೋ. ಕರ್ನಾಟಕದ ಹಣ್ಣುಗಳ ರಾಜ ಈ ಒಂದು ಮಾವು ಆಗಿದೆ. ಈ ಒಂದು ಮಾವಿನಲ್ಲಿ ಆಲ್ಫಾನ್ಸೋ, ಬಾದಾಮಿ ಮತ್ತು ತೋತಾಪುರಿ ಸೇರಿದಂತೆ ಹಲವಾರು ವಿಧದ ಮಾವಿನ ಹಣ್ಣುಗಳನ್ನು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುತ್ತಿದ್ದು ಭಾರತದಲ್ಲಿ ಈ ಒಂದು ಮಾವಿನ ಹಣ್ಣಿನ ಉತ್ಪಾದನೆಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಅಗ್ರ ಸ್ಥಾನವನ್ನು ಪಡೆದಿದೆ.
ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ ಸೇಬು, ಇದು ಸಮಶೀತೋಷ್ಣ ಹಣ್ಣುಗಳ ರಾಜ. ಆದರೆ ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಬಾದಾಮಿ ಅಥವಾ ಬದಾಮ್, ಈ ಒಂದು ಬಾದಾಮಿ ಹಣ್ಣನ್ನು ಒಣ ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ಒಂದು ಬಾದಾಮಿಯು ಅತಿ ಹೆಚ್ಚು ಪೋಷಕಾಂಶಗಳಿಂದ ತುಂಬಿದೆ. 1 ಔನ್ಸ್ ಬಾದಾಮಿಯು ಸುಮಾರು 165 ಕ್ಯಾಲೋರಿಗಳು, 6 ಗ್ರಾಂ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು, 14 ಗ್ರಾಂ ಕೊಬ್ಬು ಮತ್ತು ಸುಮಾರು 3 ಗ್ರಾಂ ಫೈಬರನ್ನು ಹೊಂದಿದೆ ಎಂದು ತಿಳಿದು ಬರುತ್ತದೆ. ಇನ್ನು ಕೊನೆಯ ಆಯ್ಕೆಯಾದಂಥ ಡಿ, ಭಾರತೀಯ ಹಲಸು ಅಥವಾ ಬೇರ್, ಇದನ್ನು ಭಾರತೀಯ ಜುಜುಬ್ ಎಂದು ಅಲ್ಲದೆ ಭಾರತೀಯ ಹಲಸು ಅಥವಾ ಬೇರ್ ಎಂದು ಕರೆಯುತ್ತಾರೆ. ಇದು ರಾಸ್ನೇಸಿಯಾ ಕುಟುಂಬಕ್ಕೆ ಸೇರಿದ್ದು, ಇದನ್ನು ಶುಷ್ಕ ವಲಯದ ಹಣ್ಣುಗಳ ರಾಜ ಅಥವಾ ಬಡವರ ಸೇಬು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 13, ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ದ್ರಾಕ್ಷಿಯನ್ನು ಉತ್ಪಾದಿಸುತ್ತದೆ ಅಂತ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಮೈಸೂರು, ಬಿ ಚಾಮರಾಜನಗರ, ಸಿ ವಿಜಯಪುರ ಮತ್ತು ಡಿ ಕೋಲಾರ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಸಿ ವಿಜಯಪುರ. ದ್ರಾಕ್ಷಿಯು ಉಷ್ಣವಲಯದ ಕರ್ನಾಟಕದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದ್ದು, ವಿಜಯಪುರದ ಜಿಲ್ಲೆಯಾದ್ಯಂತ 13,400 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಈ ಒಂದು ದ್ರಾಕ್ಷಿ ತೋಟಗಳು ಅಸ್ತಿತ್ವದಲ್ಲಿವೆ. ಇದು ವಿಶಿಷ್ಟವಾದಂಥ ರುಚಿಯನ್ನು ಹೊಂದಿದೆ. ಕರ್ನಾಟಕದ ಒಟ್ಟು 75,000 ಟನ್ ಒಣ ದ್ರಾಕ್ಷಿಯ ಉತ್ಪಾದನೆಯಲ್ಲಿ ವಿಜಯಪುರ ಜಿಲ್ಲೆ 75% ಕೊಡುಗೆಯನ್ನು ನೀಡುತ್ತದೆ. ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕವು ಒಣ ದ್ರಾಕ್ಷಿಯನ್ನು ಉತ್ಪಾದಿಸುವಂಥ 2ನೆಯ ರಾಜ್ಯವಾಗಿದೆ. ಇನ್ನು ಆಯ್ಕೆ ಎ ಮೈಸೂರು ಮತ್ತು ಬಿ ಚಾಮರಾಜನಗರ, ಈ 2 ಜಿಲ್ಲೆಗಳನ್ನು ನಾವು ನೋಡಿದಾಗ ಈ 2 ಜಿಲ್ಲೆಗಳ ಪ್ರದೇಶ ಮುಖ್ಯವಾಗಿ ನಂಜನಗೂಡು ಬಾಳೆಹಣ್ಣು, ಅಂದರೆ ಸ್ಥಳೀಯವಾಗಿ ಇದನ್ನು ನಂಜನಗೂಡು ರಸಬಾಳೆಹಣ್ಣು ಎಂದು ಕರೆಯುತ್ತಾರೆ. ಇದು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ, ಈ 2 ಜಿಲ್ಲೆಗಳ ಅಲ್ಲದೆ ಈ ಜಿಲ್ಲೆಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವಂಥ ವೈವಿಧ್ಯಮಯವಾದಂಥ ಬೆಳೆಯಾಗಿದೆ. ನಂಜನಗೂಡು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡುಬರುವಂಥ ಕಪ್ಪು ಜೇಡಿ ಮಣ್ಣಿನ ಮೆಕ್ಕಲು ಲವಣಯುಕ್ತ ಮಣ್ಣು ಈ ಒಂದು ಬಾಳೆಹಣ್ಣಿನ ರುಚಿ ಮತ್ತು ಪರಿಮಳಕ್ಕೆ ಮುಖ್ಯ ಕಾರಣವಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಆಯ್ಕೆ ಡಿಯಲ್ಲಿರುತ್ತಿರುವಂಥ ಕೋಲಾರ, ಈ ಒಂದು ಜಿಲ್ಲೆಯನ್ನು ನೋಡಿದಾಗ ಕೋಲಾರದ ಶ್ರೀನಿವಾಸಪುರವನ್ನು ಭಾರತದ ಮಾವಿನ ನಗರ ಎಂದು ಅಡ್ಡ ಹೆಸರನ್ನು ಪಡೆದಿದೆ. ಏಕೆಂದರೆ ಇಲ್ಲಿ 63 ಜಾತಿಯ ಮಾವಿನ ಹಣ್ಣುಗಳು ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಸಿದ್ಧ ಮಾವಿನ ತಳಿಗಳು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದರೂ ಸಹ ಈ ಕೃಷಿಯಲ್ಲಿ ಸುಮಾರು 60% ಕೃಷಿ ಈ ಒಂದು ಕೋಲಾರದಲ್ಲಿ ನಡೆಯುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾವು ಉತ್ಪಾದನೆಯಾಗುವಂಥ ಪ್ರದೇಶ ಈ ಒಂದು ಕೋಲಾರ ಆಗಿದೆ. ಪ್ರಶ್ನೆ 14, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಬೆಂಗಳೂರು, ಬಿ ಬಾಗಲಕೋಟೆ, ಸಿ ಬಳ್ಳಾರಿ ಮತ್ತು ಡಿ ಚಾಮರಾಜನಗರ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಎ ಬೆಂಗಳೂರು. ಈ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಸಂಸ್ಥೆಯ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇರುವುದು ಕಂಡುಬರುತ್ತದೆ. ಕೊನೆಯ ಪ್ರಶ್ನೆ 15, ಯಾವ ವರ್ಷದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಸಂರಕ್ಷಿತ ಅರಣ್ಯವಾಗಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ 1970, ಬಿ 1974, ಸಿ 1986 ಮತ್ತು ಡಿ 1987 ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಆಯ್ಕೆ ಅಥವಾ ಉತ್ತರವೆಂದರೆ ಬಿ 1974. ಅಂದರೆ ಬಂಡೀಪುರ ಉದ್ಯಾನವನವನ್ನು 1974ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ
ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಅಂದರೆ ಟೈಗರ್ ರಿಸರ್ವ್ ಆಗಿ ಸ್ಥಾಪಿಸಲಾಯಿತು. ಇದು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಮಹಾರಾಜರ ಖಾಸಗಿ ಬೇಟೆಯ ಮೀಸಲು ಆಗಿತ್ತು ಎಂದು ತಿಳಿದುಬರುತ್ತದೆ. ಬಂಡೀಪುರ ಅಭಯಾರಣ್ಯವನ್ನು ಮೈಸೂರು ಸಾಮ್ರಾಜ್ಯದ ಮಹಾರಾಜರು 1931ರಲ್ಲಿ ರಚಿಸಿದರು ಎಂದು ಸಹ ನಮಗೆ ತಿಳಿದುಬರುತ್ತದೆ. ಇನ್ನು ಆಯ್ಕೆ ಎಯಲ್ಲಿರುತ್ತಿರುವಂಥ 1970 ನೋಡಿದಾಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಬೆಂಗಳೂರಿನ ಸಮೀಪದಲ್ಲಿದೆ. ಇದನ್ನು 1970ರಲ್ಲಿ ಸ್ಥಾಪಿಸಲಾಯಿತು ಮತ್ತು 1974ರಲ್ಲಿ ಈ ಒಂದು ಬನ್ನೇರುಘಟ್ಟ ಉದ್ಯಾನವನವನ್ನು ಸಹ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಯಿತು. ಅಲ್ಲದೆ 2002ರಲ್ಲಿ ಈ ಒಂದು ಉದ್ಯಾನವನದ ಒಂದು ಸಣ್ಣ ಭಾಗವು ಪ್ರಾಣಿಶಾಸ್ತ್ರದ ಉದ್ಯಾನ ಮತ್ತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನವಾಯಿತು. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ 1986 ಇದರ ಬಗ್ಗೆ ನೋಡಿದಾಗ 5,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ಪ್ರದೇಶವನ್ನು ಒಳಗೊಂಡಿರುವಂಥ ನೀಲಗಿರಿಯ ಬೆಟ್ಟ ಶ್ರೇಣಿಗಳು ಮತ್ತು ಅದರ ಸುತ್ತಮುತ್ತಲಿನ ಪರಿಸರ ವ್ಯವಸ್ಥೆಯನ್ನು ಯುನೆಸ್ಕೋ ಸೆಪ್ಟೆಂಬರ್ 1986ರಲ್ಲಿ ಮನುಷ್ಯ ಮತ್ತು ಜೀವಗೋಳದ ಕಾರ್ಯಕ್ರಮದ ಅಡಿಯಲ್ಲಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಆಗಿ ಸ್ಥಾಪಿಸಿತು. ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಭಾರತದ ಮೊದಲ ಮತ್ತು ಅಗ್ರಗಣ್ಯ ಜೀವಗೋಳದ ಮೀಸಲು ಪ್ರದೇಶವಾಗಿ ನಿರ್ಮಾಣವಾಗಿದೆ. ಅಲ್ಲದೆ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಸಹ 1986ರಲ್ಲಿ ಯುನೆಸ್ಕೋ ನಾಮಧೇಯವಾದ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಈ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಸೇರಿಸಲಾಗಿದೆ. ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಲೋಗೋವನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ಕೊನೆಯ ಆಯ್ಕೆಯಾದಂಥ ಡಿಯಲ್ಲಿ ಇರುತ್ತಿರುವಂಥ 1987 ಇದರ ಬಗ್ಗೆ ನೋಡಿದಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಪರಿಸರವಾದಿಗಳ ಪ್ರಚಾರದ ನಂತರ ಕುದುರೆಮುಖವನ್ನು 1987ರಲ್ಲಿ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಯಿತು ಎಂದು ತಿಳಿದುಬರುತ್ತದೆ. ಮುಂದಿನ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.